ಬೆಳಿಗೊಂಡ್ರಸ್ ಕಿಚನ್ಗೆ ಸ್ವಾಗತ. ಇವತ್ತು ಸೊಪ್ಪಿನ ಚಟ್ನಿ ಮಾಡೋಣ. ದಂಟಿನ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ದಂಟಿನ ಸೊಪ್ಪು ತುಂಬ ಇತ್ತು ಮನೆಯಲ್ಲಿ, ದಿನ ಕಾಯಿ ಚಟ್ನಿ ಮಾಡ್ತೀವಲ್ವ, ಇವತ್ತು ಫಾರ್ ಎ ಚೇಂಜು ದಂಟಿನ ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡು ನೋಡಿ. ಇದಕ್ಕೇನು ಸಾಮಾನೇನು ಜಾಸ್ತಿ ಬೇಡ. ದಂಟಿನ ಸೊಪ್ಪು ಒಂದಿಷ್ಟು ತೊಗೊಂಡಿದ್ದೀನಿ, ಕಾಯಿ ತುರಿ ನೋಡಿ ತೊಗೊಂಡಿದ್ದೀನಿ, ಇಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಇಂಗು, ಒಂದು ಚೂರು ತೊಗೊಂಡಿದ್ದೀನಿ ಇಂಗು, ಮತ್ತು ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತು ಇದು ಹುಣಸೆಹಣ್ಣು, ಇಷ್ಟು ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟೇ ಸಾಮಾನು. ಒಂದು ಸ್ವಲ್ಪ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಇದರ ಜೊತೆಗೆ, ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ನೋಡಿ ಬಾಡಿಸ್ತಾ ಇದ್ದೀನಿ. ಒಂಚೂರು ಮುಚ್ಚಿಟ್ರೆ ಬೇಗ ಆಗುತ್ತೆ. ಇದನ್ನು ಕವರ್ ಮಾಡಿ ಇಟ್ಬಿಡೋಣ, ಸ್ವಲ್ಪ ಬೇಗ ಬೇಯುತ್ತೆ. ಕವರ್ ಮಾಡಿದ್ದೀನಿ. ಈಗ ಒಂದು 2-3 ನಿಮಿಷದಲ್ಲಿ ಅದು ಬಾಡ್ಬಿಡುತ್ತೆ. ನೋಡಿ ಇವಾಗ ಆಗಿದೆ. ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ, ಬೆಂದಿದೆ. ನನಗೊಂದು 5 to 6 ಮಿನಿಟ್ಸ್ ತೊಗೊಳ್ತು ಸ್ವಲ್ಪ. ಯಾಕೆಂದರೆ ನಾನು ಸೊಪ್ಪು ಇವತ್ತು ಸಪ್ರೇಟ್ ಮಾಡ್ಕೊಂಡಿರಲಿಲ್ಲ, ಅದ್ರ ಜೊತೆ ದಂಟು ಬಿಟ್ಟಿದ್ದೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತು. ಅದರ್ವೈಸ್ ಇದು ಬೇಗನೆ ಆಗ್ಬಿಡುತ್ತೆ, ಒಂದು 3-4 ಮಿನಿಟ್ಸ್ ಆಗ್ಬಿಡುತ್ತೆ. ಇದು ತೆಂಗಿನಕಾಯಿ ಚೂರು ಇಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಬಿಡೋಣ. ಇದಕ್ಕೆ ಬಿಸಿ ಹತ್ತಿಸ್ಬಿಟ್ರೆ 1-2 ದಿನ ಚಟ್ನಿ ಇರುತ್ತೆ, ಇಟ್ಟಿದ್ರು ಕೂಡ ಬೇಗ ಹಾಳಾಗೋದಿಲ್ಲ. 1-2-3 ದಿನಕ್ಕೆ ಇರುತ್ತೆ ಈ ಚಟ್ನಿ. ಅದಕ್ಕೇನು ಮಾಡ್ತೀನಿ, ಒಂದು ಸ್ವಲ್ಪ ಕಾಯಿನೂ ಕೂಡ ಇದ್ರ ಜೊತೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಫ್ರಿಡ್ಜಲ್ಲಿ 1-2 ದಿನ ಇಟ್ಕೋಬೋದು ಚಟ್ನಿನ. ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ, ಒಂಚೂರು ಉಳಿದ್ರೂ ಉಳಿಯುತ್ತೆ, ಅದು ಕೆಟ್ಟೋದ್ರೆ ಹೋಗುತ್ತೆ. ಹಾಗಾಗಿ ಒಂಚೂರು ಬಿಸಿ ಹತ್ತಿಸ್ಕೊಂಡ್ಬಿಟ್ಟಿದ್ರೆ 2 ದಿನ ಇರುತ್ತೆ. ನೋಡಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಬ್ಲೆಂಡರ್ ಈಸ್ ವೇಟಿಂಗ್. ಇದು ಸ್ವಲ್ಪ ಕೂಲ್ ಆಗಬೇಕು, ಅದಕ್ಕೆ ಇಟ್ಟಿದ್ದೀನಿ. ಕೂಲ್ ಆಗ್ತಿದ್ದಂಗೆ ಬ್ಲೆಂಡರ್ಗೆ ಹಾಕ್ಬಿಡೋಣ. ಈಗ ಹಾಕ್ಬಿಡೋಣ ಬ್ಲೆಂಡರ್ಗೆ. ಮಿಕ್ಸಿಗೆ ಹಾಕ್ಕೊಂಡಿದ್ದಾಗೋಯ್ತು. ಈಗ ಇದಕ್ಕೊಂದು ಟ್ವಿಸ್ಟ್ ಏನಿದ್ರೆ, ಒಗ್ಗರಣೆಯಲ್ಲಿ ಇದನ್ನು ಸ್ವಲ್ಪ ಸಾಸಿವೆ ಒಗ್ಗರಣೆ ಮಾಡಿ, ಸಾಸಿವೆ ಒಗ್ಗರಣೆ, ಸ್ವಲ್ಪ ಎಣ್ಣೆ ಸಾಕು, ಸ್ವಲ್ಪ ಸಾಕು. ಇದಕ್ಕೆ ಹೇಗೆ ಒಂಚೂರು ಹಿಂಗೆ ಹಾಕೋಣ, ಚೆನ್ನಾಗಿ ಬರುತ್ತೆ. ಹಿಂಗಿನ ವಾಸನೆ ಇದ್ರೆ ನನಗೆ ಇಷ್ಟ, ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಹಿಂಗಿನ ಸ್ಮೆಲ್ ಬಂದರೆ ಚೆನ್ನಾಗಿರುತ್ತೆ ಅಂತಾರೆ. ಚೂರೆ ನೋಡಿ, ಇಷ್ಟ ಹಾಕ್ತೀನಿ, ಇಷ್ಟೇ ಚೂರು ಹಿಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ, ಒಣಮೆಣಸಿನ್ಕಾಯಿ ಹಾಕಿ ನೋಡಿ, 2 ಒಣಮೆಣಸಿನ್ಕಾಯಿ ಅಷ್ಟೇ. ಈಗ ಇದನ್ನು ಹಾಕ್ಬಿಡೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ಮಾಡ್ಕೊಂಡಿದ್ದೀವಲ್ಲ ಮಿಕ್ಸಿ, ಅದನ್ನ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು, ಹೇಳಿದ್ನಲ್ಲ ಬಾಡಿಸಿದ್ರೆ ಏನಾಗುತ್ತೆ, 2 ದಿನ ಇಡಬಹುದು ಚಟ್ನಿ, ಅದಕ್ಕೆ ಬಾಡಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಆಗೋಗಿದೆ. ನೋಡಿ ಈ ಥರ ಇದೆ. ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದರೆ ಸೈಡ್ ಇಟ್ಕೊಂಡ್ಬಿಟ್ಟು, ಇದು ಆಗೋಗತ್ತಲ್ಲ ಚಟ್ನಿ ಮಾಡಿದ್ದೆಲ್ಲ, ಸ್ವಲ್ಪ ಆರದ್ಮೇಲೆ ಹಾಕ್ಕೊಂಡ್ರೆ ಅದು ಕರಮ್ ಅಂತಿರುತ್ತೆ. ಈ ಅನ್ನಕ್ಕೆ ಕಲ್ಸ್ಕೊಬೋದು ಈ ಚಟ್ನಿನ. ಅವಾಗೆಲ್ಲ ಮಧ್ಯದಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಸಿಕ್ಕಿದ್ರೆ ಸೂಪರ್ ಆಗಿದೆ. ನನಗೆ ಸ್ವಲ್ಪ ಆ ಥರ ಸಿಗೋದು ಇಷ್ಟ, ಅದಕ್ಕೆ ನಾನು ಏನು ಮಾಡ್ತೀನಿ, ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಅದನ್ನು ಕೊನೆಗೆ ಹಾಕೋದು. ಈಗ ನೋಡಿ ನಮ್ಮ ದಂಟಿನ ಸೊಪ್ಪಿನ ಚಟ್ನಿ ರೆಡಿ. ನೋಡಿ ಎಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಿಂಗೆ ಹಾಕಿದ್ದೀನಿ, ಹಿಂಗಿದೆ. ಗೋಲ್ಡನ್ ಸ್ಪೂನ್ ಅಂತೀನಿ ಚಟ್ನಿ. ಹೇಳ್ತೀನಿ ತಾಳಿ ಹೇಗಿದೆ, ಸೂಪರ್ ಆಯ್ತು. ಕೇಳಿಸ್ತಾ? ಹಂಗೆ ಬರಬೇಕು. ಸೂಪರ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಹೇಳಿ.